ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಹುಷಾರಾಗಿದ್ದೇವೆ. ಸಿಯೋನಿಗೆ ಹುಷಾರಿರಲಿಲ್ಲ, ಹುಷಾರಾಗಿದ್ದಾನೆ ಆಯಿತಾ. ಇವಾಗ ಕಳೆದ ವ್ಲಾಗಲ್ಲಿ ಹೇಳಿದೆ ಹುಷಾರಿರಲಿಲ್ಲ ಮಕ್ಕಳಿಗೆ ಅಂತ ಹೇಳಿ. ಈಗ ಜೂನ್ ಜುಲೈ ಅಲ್ಲ, ಹಾಗೆ ಫಟಾಫಟ್ ಒಂದರ ನಂತರ ಒಂದು ಅಂತ ಹೇಳಿ ಬರ್ತಾನೆ ಉಂಟು ಮಕ್ಕಳಿಗೆ. ಇಲ್ಲಿ ನಾನು ಬೆಳಿಗ್ಗಿಂದ ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನಿಲ್ಲಿ ಪಲಾವ್ ಸೊಪ್ಪನ್ನು ತೆಕ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದದ್ದು. ಇದು ನಮ್ಮ ಹಳೆ ಮನೆ ಹತ್ರ ಇತ್ತಾಯ್ತಾ. ಪಲಾವ್ ಸೊಪ್ಪಿದು ಗಿಡ ಅಂತ ಹೇಳ್ತಾರೆ, ಬಿರಿಯಾನಿ ಸೊಪ್ಪು ಅಂತ ಹೇಳ್ತಾರೆ ಕೆಲವರು. ಬುಷಿ ರೀತಿಯಲ್ಲಿ ಒಂದು ಬರುವಂತಹ ಗಿಡ ಇದು. ಹಾಗೆ ನಾನು ಅದನ್ನು ತೆಕ್ಕೊಂಡಿದ್ದೇನೆ ಪಲಾವಿಗೆ ಹಾಕಲಿಕ್ಕೆ ಅಂತ ಹೇಳಿ ಫ್ರೆಶ್ ಆಗಿ. ಮತ್ತು ಈಗ ಗಾಳಿ ಎಲ್ಲ ಇಲ್ಲದೇ ಇರೋದ್ರಿಂದ ಲೈಟ್ ಮಳೆ ಮಾತ್ರ, ಹಾಗಾಗಿ ಗಾಳಿ ಇಲ್ಲದೇ ಇರೋದ್ರಿಂದ ಎಲೆ ಎಲ್ಲ ಚೆನ್ನಾಗಿದೆ. ಗಾಳಿ ಇದ್ದಿದ್ರೆ ಎಲೆ ಟೇರ್ ಆಗ್ತಾ ಇತ್ತು. ಹಾಗೆ ಒಂದು ತುಂಡು ಬಾಳೆ ಎಲೆ ಕೂಡ ತಂದಿದ್ದೇನೆ. ಅತ್ತೆ ನಾನು ಮಾಡುವ ಪಲಾವ್ ತಿನ್ನೋದಿಲ್ಲ, ಹಾಗೆ ನಾನು ಅವರಿಗೆ ರವೆ ರೊಟ್ಟಿ ಮಾಡುವ ಅಂತ ಹೇಳಿ ಎಲೆಯನ್ನು ತೆಕ್ಕೊಂಡು ಬಂದಂಥದ್ದು. ಈ ಫ್ರಿಡ್ಜ್ ಬಾಕ್ಸ್ ಏನಿದೆ, ಇದು ಕಂಟೈನರ್, ಇದರಲ್ಲಿ ನಾನು ತರಕಾರಿಗಳನ್ನೆಲ್ಲ ನಿನ್ನೆ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಯಿತಾ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಮೀಲ್ ಪ್ರೆಪ್ ಅಂತ ಹೇಳ್ತೇವಲ್ಲ, ಮೀಲ್ ಪ್ರಿಪ್ರೇಷನನ್ನು ಮಾಡಿ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಯಾಕೆಂದರೆ ಫಟಾಫಟಾಗಿ ನಮಗೆ ಅಡಿಗೆಲ್ಲ ಮಾಡಿ ಮುಗಿಸಲಿಕ್ಕೆ ಹೆಲ್ಪ್ ಆಗ್ತದೆ. ಫ್ರೀ ಇರುವ ಟೈಮ್ನಲ್ಲಿ ಬೆಳ್ಳುಳ್ಳಿಯ ಸಿಪ್ಪೆ ಸುಲಿದಿಡುವಂಥದ್ದು, ಅಥವಾ ಸೊಪ್ಪನ್ನು ಕ್ಲೀನ್ ಮಾಡಿ ಇಡುವಂಥದ್ದು, ಕ್ಯಾರೆಟ್ಗಳನ್ನು ಕಟ್ ಮಾಡಿ ಅಥವಾ ಬೀನ್ಸ್ಗಳನ್ನು ಕಟ್ ಮಾಡಿ ಇಡುವಂಥದ್ದು, ಹೀಗೆ ಮಾಡಿದರೆ ಇಡಿಯಾಗಿ ಫ್ರಿಜ್ಜಲ್ಲಿ ಇಡೋದು ಒಂದೇ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡುವಂಥದ್ದು ಒಂದೇ ಆಯಿತಾ. ಈ ಕಪ್ಪು ಇದೆಲ್ಲ ಬಿಟ್ಟು ಅಂತ ಹೇಳ್ತಾರೆ, ಬದನೆಕಾಯಿ ಎಲ್ಲ ಕಟ್ ಮಾಡಿಟ್ಟು ಸ್ವಲ್ಪ ಕಪ್ಪಾಗ್ಬೋದು, ಬಟ್ ಈ ಬಾಕ್ಸಲ್ಲಿ ನೀರು ಹಾಕಿ ಕೂಡ ಇಡಲಿಕ್ಕೆ ಆಗ್ತದೆ. ಹಾಗೆ ನಾನು ಪಲಾವಿಗೆ ಬೇಕಾದಂಥದ್ದನ್ನೆಲ್ಲ ನೆನ್ನೆ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಗ್ರೈಂಡ್ ಮಾಡುವಂಥ ಥಿಂಗ್ಸನ್ನು ಗ್ರೈಂಡ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ಒಳ್ಳೆದಾಯಿತು ಗ್ರೈಂಡ್ ಮಾಡಿದ್ದು. ಇವತ್ತಿನ ಬೆಳಿಗ್ಗೆ ಕರೆಂಟೇ ಇರಲಿಲ್ಲ. ಈ ಬಾಕ್ಸನ್ನು ನಾನು ಸೇಲ್ ಮಾಡ್ತಾ ಇದ್ದೇನೆ ಆಯಿತಾ. 6 ಈ ರೀತಿಯ ಕಂಪಾರ್ಟ್ಮೆಂಟ್ಸ್ ಇರ್ತದೆ, ಹಾಗೂ ಒಳ್ಳೆ ಏರ್ ಟೈಟ್ ಇರುವಂತಹ ಫ್ರಿಡ್ಜ್ ಕಂಟೈನರ್. ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಯೂಸ್ ಮಾಡ್ಬೋದು, ಅಥವಾ ಸ್ಟೋರೇಜಿಗೆ ಬೇರೆ ಏನಾದರೂ ನಿಮ್ಮ ಬ್ಯಾಂಗಲ್ಸ್, ಇಯರಿಂಗ್ಸ್ ಅಂಥದ್ದು ಕೂಡ ಹಾಕಿಯಲ್ಲಿ ಇಟ್ಕೊಳ್ಬೋದು. ಹೇಗೆ ಬೇಕು ಹಾಗೆ ಇದನ್ನು ಯೂಸ್ ಮಾಡ್ಬೋದು ಸ್ಟೋರೇಜ್ ಕಂಟೈನರನ್ನು. ಯಾರಿಗಾದರೂ ಬೇಕಿದ್ದರೆ 200 ರೂಪೀಸ್ ಆಯಿತಾ, ಫ್ರೀ ಶಿಪ್ಪಿಂಗ್ ಇರ್ತದೆ. ಮೇಲೆ ಕಾಣುವ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಇರ್ತದೆ ವಾಟ್ಸಪ್ ನಂಬರ್. ಹಾಗೆ 200 ರೂಪಾಯಿಗೆ ನಿಮಗೆ ತಗೊಂಡ್ರೆ ತುಂಬ ಟೈಮಿಗೆ ಯೂಸ್ ಮಾಡ್ಬೋದು. ಹಾಗೆ ಇದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಆಯಿತಾ, ಹಾಗಾಗಿ ಫುಡ್ ಜೊತೆಗೆ ಮಿಕ್ಸ್ ಆಗುವಂಥದ್ದು ಅಥವಾ ಏನಾದರೂ ಕೆಮಿಕಲ್ಸ್ ಎಮಿಟ್ ಮಾಡುವಂಥದ್ದು ಅಂಥದ್ದು ಏನಿಲ್ಲ. ಅದಕ್ಕೆ 200 ರೂಪೀಸ್. ನಿಮಗೆ ಬೇಕಾದರೆ ಕಡಿಮೆಗೆ ಬೇಕಾದದ್ದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ. ಆದರೆ ಈ ರೀತಿಯ ಇಷ್ಟು ಒಳ್ಳೆ ಕ್ವಾಲಿಟಿಯ ಹಾಗೂ ಒಳ್ಳೆಯ ಗ್ರೇಡಿನ ಪ್ಲಾಸ್ಟಿಕ್ ಇದು ನಿಮಗೆ ಸಿಗುವಂಥದ್ದು ತೀರಾ ಕಡಿಮೆ. ಹಾಗೆ ಇದು ಫ್ರೀಝರ್ ಸೇಫ್ ಕೂಡ. 200 ರೂಪೀಸಿಗೆ ಇರುವಂಥದ್ದು. ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು ನೈಫ್ ಕೂಡ ಸೇಲ್ ಮಾಡ್ತೇನೆ, ಕಿಚನ್ ನೈಫ್. ನಿಮಗೆ ಈ ಮಾಂಸ ಎಲ್ಲ ಕಟ್ ಮಾಡಲಿಕ್ಕೆ, ಸ್ಪೆಷಲಿ ಪೋರ್ಕ್ ಎಲ್ಲ ಕಟ್ ಮಾಡಲಿಕ್ಕೆ ಒಳ್ಳೆಯದಾಗಿರುವಂತಹ ನೈಫ್ ಇದೆ ನನ್ನ ಹತ್ರ. ಸೆಟ್ ಆಫ್ 300 ರೂಪೀಸಿಗೆ. ಹಾಗೂ ಆಯಿಲ್ ಡಿಸ್ಪೆನ್ಸರ್ ಜಾರ್ ಕೂಡ ಇದೆ, ಸ್ಪ್ರೇ ಮಾಡುವಂತಹ ಆಯಿಲ್ ಜಾರ್. ಹಾಗೆ ಹನಿ ಇದೆ, ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಹಾಗೆ ನಾನಿಲ್ಲಿ ಇವತ್ತು ಪಾಸ್ತಾ ಮಾಡಲಿಕ್ಕೆ ಅಂತ ಹೇಳಿ ಪುನಃ ಹೊಸ ಪ್ಯಾಕೆಟ್ ಪಾಸ್ತಾವನ್ನು ತರಿಸಿದ್ದೇನೆ. ಆ ಪಾಸ್ತಾ ಎಲ್ಲ ಖಾಲಿಯಾಗಿತ್ತು. ಹಾಗೆ ಡಿಸಾನೋದ ಡ್ಯೂರಂಬಿಟ್ ಪಾಸ್ತಾವನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾ ರೀತಿಯಲ್ಲಿ ಹಾಕ್ಕೊಳ್ಳುವಂಥದ್ದು ಆಯಿತಾ. ನಾನೀಗ 1.5 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಹಾಗೆ ನಾನಿವತ್ತು ಖಾಲಿ ಅರ್ಧ ಕಪ್ಪಷ್ಟು ಪಾಸ್ತಾವನ್ನು ಮಾತ್ರ ಮಾಡ್ತಾ ಇರುವಂಥದ್ದು, ಖಾಲಿ ಡೇಲನ್ಗೆ ಬೇಕಾದಷ್ಟು ಮಾತ್ರ. ಹಾಗೆ ನಾನಿಲ್ಲಿ ಈ ಒಂದು ಡಿಸೈನೋದ ಡ್ಯೂರಂಬಿಟ್ ಪಾಸ್ತಾವನ್ನು 1/2 ಕಪ್ಪಷ್ಟು ಬಾಯ್ಲ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದರಲ್ಲಿ ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರ್ಬೋದು, ಅದು ಕೂಡ ಇರೋದಿಲ್ಲ. ಮತ್ತು ಇದು 100% ವೆಜಿಟೇರಿಯನ್ ಪಾಸ್ತಾ, ಹೋಲ್ ವೀಟಿಂದ ಮಾಡಿರೋದಾಗಿದ್ದರಿಂದ ನಿಮಗೆ ಡೈಜೆಷನಿಗೆ ಕೂಡ ಹೆಲ್ಪ್ ಆಗ್ತದೆ. ಮತ್ತು ಇವತ್ತು ಕುಕ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನೋದ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲನ್ನು. ಇದು 0 ಕೊಲೆಸ್ಟ್ರಾಲ್ ಇರುವಂಥ ಆಯಿಲ್ ಆಗಿದ್ದು, ಮತ್ತು ಇದರದ್ದು ಟೇಸ್ಟ್ ಲೈಟ್ ಆಗಿರ್ತದೆ ಆಯಿತಾ. ಹಾಗಾಗಿ ನಿಮಗೆ ನೀವು ಕುಕ್ ಮಾಡುವ ಫುಡ್ ಇದು ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ಈ ಆಲಿವ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಅಂಶ ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು. ಹಾಗೆ ಸ್ಯಾಲಡ್ಸಿಗೆ ಮಯೋನೀಸ್ ಎಲ್ಲ ಮಾಡಲಿಕ್ಕಿದ್ರೆ ಅದನ್ನು ಕೂಡ ಇದೇ ಆಯಿಲನ್ನು ಮಾಡ್ಕೊಳ್ಬೋದು. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ಈಗ ನಾನು ಪಲಾವ್ ಮಾಡಲಿಕ್ಕೆ ಅಂತ ಹೇಳಿ ಕುಕ್ಕರನ್ನು ಇಟ್ಕೊಂಡಿದ್ದೇನೆ. ನನ್ನ ಕುಕ್ಕರಿಗೆ ಕಾಮೆಂಟ್ ಬರ್ತಾ ಉಂಟಾಯ್ತಾ, ಕುಕ್ಕರಿಗೆ ಕೈ ಇಲ್ಲ ಅಂತ ಹೇಳಿ, ಅಂದರೆ ಅದರದ್ದು ಮುಚ್ಚಳದ ಕೈ ಇಲ್ಲ ಅಂತ ಹೇಳಿ. ಮುಚ್ಚಳದ ಕೈ ಇಲ್ಲದೆ ಇದ್ರೂ ಉಂಟಲ್ಲ, ಕುಕ್ಕರ್ ಫಸ್ಟ್ ಕ್ಲಾಸ್ ಉಂಟಾಯ್ತಾ. ಅದರ ನಂತರ ತಂದ ಹೊಸ ಕುಕ್ಕರ್ಗಳು ಕೂಡ ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಈ ಕುಕ್ಕರ್. ಹಾಗಾಗಿ ಅದರ ಕೈ ನೋಡಬೇಡಿ, ಅದರ ಪರ್ಫಾರ್ಮೆನ್ಸನ್ನು ನೋಡಿ. ಪಲಾವೆಲ್ಲ ಮಾಡಲಿಕ್ಕೆ ನಾವು ನ್ಯೂಟ್ರಲ್ ಟೇಸ್ಟ್ ಇರುವಂಥದ್ದು, ಅಂದರೆ ಈಗ ನಾನು ಯೂಸ್ ಮಾಡಿದಂತಹ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್ ಇದೆ ಅಲ್ಲ, ಆ ರೀತಿಯ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್, ಆ ರೀತಿಯ ಆಯಿಲನ್ನು ಯೂಸ್ ಮಾಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದರೆ ಟೇಸ್ಟ್ ಒಳ್ಳೆಯದಾಗಿ ಬರ್ತದೆ. ನಾವು ಫ್ಲೇವರ್ ಇರುವಂಥ ಹೆಚ್ಚಾಗಿ ನಾವೇನು ಮಾಡ್ತೇವೆ, ಮಂಗಳೂರಿನವರೆಲ್ಲ
ನಮ್ಮ ಮನೆಯಲ್ಲಿ ಯಾವಾಗಲೂ ಅವೈಲೇಬಲ್ ಇರುವಂಥದ್ದು ಹಾಗೂ ಅಂದರೆ ಪ್ಯೂರ್ ಆಗಿರುವಂಥದ್ದು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೇವೆ. ಅದರದ್ದು ಟೇಸ್ಟನ್ನೇ ಚೇಂಜ್ ಮಾಡಿಬಿಡ್ತದೆ ಆಯಿತಾ. ಹಾಗಾಗಿ ಯಾರು ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀರಾದರೆ ಒಮ್ಮೆ ಈ ರೀತಿಯ ಸನ್ಫ್ಲವರ್ ಆಯಿಲ್ ಅಥವಾ ಬೇರೆ ಯಾವುದಾದ್ರೂ ಆಯಿಲನ್ನು ನೀವು ಯೂಸ್ ಮಾಡಿ ನೋಡಿ, ಆಗ ಬೇರೆಯೇ ಟೇಸ್ಟ್ ಬರ್ತದೆ. ಹಾಗೆ ನಾನು ಒಂದು ಸೈಡಲ್ಲಿ ಅತ್ತೆಗೆ ರವೆ ರೊಟ್ಟಿಯನ್ನು ಮಾಡಲಿಕ್ಕೆ ಇಟ್ಟಿದ್ದೇನೆ, ಇನ್ನೊಂದು ಸೈಡ್ನಲ್ಲಿ ಪಲಾವನ್ನು ಮಾಡ್ತಾ ಇದ್ದೇನೆ. ರವೆ ರೊಟ್ಟಿಗೆ ನಾನೇನಿಲ್ಲ, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈಗ ಎಂತೆಲ್ಲ ಹೇಳಿದ್ದೆ ಫಸ್ಟಿಂದ ಹೇಳ್ತೇನೆ, ನನಗೆ ಮರ್ತೋಯ್ತು. ರವೆ, ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಬೇಕು. ಹಾಕಿ ಅದಕ್ಕೆ ಈರುಳ್ಳಿ, ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಉಂಟಲ್ಲ ಅದನ್ನು ಸಪೂರ ಕಟ್ ಮಾಡಿ, ಆನಂತರ ಈರುಳ್ಳಿ, ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ತುರಿದದನ್ನು ಕೂಡ ಹಾಕ್ಬೋದು. ಆನಂತರ ಉಪ್ಪು ಸಕ್ಕರೆ ಹೇಳಿದ್ನ ಅಷ್ಟೆಲ್ಲ, ಅದೆಲ್ಲ ನಿಮಗೆ ಮತ್ತೆ ಬೇರೆ ಮಿಕ್ಸ್ ಮಾಡಲಿಕ್ಕಿದ್ರೆ ಸಹ ಮಾಡ್ಬೋದು. ಇಷ್ಟನ್ನು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅದು ಸಾಫ್ಟ್ ಆಗೋ ತನಕ ಇಟ್ಟು, ಆನಂತರ ಡೈರೆಕ್ಟಾಗಿ ಕೂಡ ಮಾಡ್ಬೋದು ಕಾವಲಿಯಲ್ಲಿ. ನಾನು ಎಲೆಯಲ್ಲಿ ಹಾಕಿ ಎಲೆಯನ್ನು ಪಲ್ಟಿ ಮಾಡಿ ಎಲೆಯನ್ನು ತೆಗೆದಿದ್ದೇನೆ. ಆ ರೀತಿಯಲ್ಲಿ ಮಾಡುವಂಥದ್ದು. ಒಂದು ದೊಡ್ಡದು ಮಾಡಿದರೆ ಅವರಿಗೆ ಸಾಕಾಗ್ತದೆ. ಹಾಗೆ ಅಷ್ಟಾಗುವಾಗ ನಂದಿಲ್ಲಿ ರೆಸಿಪಿ ರೆಡಿ ಆಗುವಾಗ ಈ ಸೈಡಲ್ಲಿ ಕುಕ್ಕರ್ ಸಹ ರೆಡಿಯಾಗಿದೆ. ಹಾಗೆ ಅದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದು ರೆಡಿ ಆಗುವಷ್ಟರಲ್ಲಿ ಒಂದು 15 ಮಿನಿಟ್ಸಲ್ಲಿ ಅದು ಕೂಡ ರೆಡಿ ಆಗ್ತದೆ. ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಈ ಟೈಮ್ನಲ್ಲಿ ನನ್ನ ಚಿಕ್ಕದು ಕೂಡ ಎದ್ದಿರ್ತಾನೆ ಅಲ್ವಾ ಮಗು, ಅವನು ಮೋಷನ್ ಎಲ್ಲ ಪಾಸ್ ಮಾಡ್ತಾ ಇರ್ತಾನೆ. ಹಾಗೆ ಅವನನ್ನು ಹೋಗಿ ಒಮ್ಮೆ ಕ್ಲೀನ್ ಮಾಡಿ ಹಾಲು ಕೊಟ್ಟು ಕರ್ಕೊಂಡು ಬರುವಂಥದ್ದು ಈ ರೀತಿಯ ಮಧ್ಯದಲ್ಲಿ ಗ್ಯಾಪ್ ಸಿಗುವಾಗ. ಹಾಗೆ 3 ಮಕ್ಕಳು ಕೂಡ ಎದ್ದಿದ್ದಾರೆ. ಸಿಯಾನ್ ಈಗ ಸ್ಕೂಲಿಗೆ ಹೋಗ್ತಾ ಇಲ್ಲ, ಅವನಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ದಲ್ಲ. ತುಂಬ ದಿನ ಹಿಂದೆ ಶೂಟ್ ಮಾಡಿದ ವಿಡಿಯೋ, ಹಾಗಾಗಿ ಅವನಿಗೆ ಹುಷಾರಿರಲಿಲ್ಲ. ಹಾಗೆ ಅವನು ಮನೆಯಲ್ಲಿ ಇದ್ದಾನೆ, ಸ್ವಲ್ಪ ದಿನ ಆಯಿತು. ಅಂದರೆ ಫಸ್ಟ್ ಜ್ವರ ಸ್ಟಾರ್ಟ್ ಆಯಿತು, ಮತ್ತು ಅವನಿಗೆ ಕಿವಿ ನೋವೆಲ್ಲ ಇತ್ತು. ಹಾಗಾಗಿ ನಾನು ಕಳಿಸಲೇ ಇಲ್ಲ 1 ವೀಕ್ ಹತ್ರ. ಮಂಡೆಯಿಂದ ಅವನಿಗೆ ಎಕ್ಸಾಮ್, ಎಂತ ಬರೀತಾನೆ ಅಂತ ಗೊತ್ತಿಲ್ಲ. ಹಾಗೆ ನಾನೀಗ ಫೋರ್ಸ್ ಮಾಡಲಿಕ್ಕೇ ಹೋಗೋದಿಲ್ಲ. ಅವನ ಈ ಏಜಲ್ಲಿ ನಾನು ಬಳಪ ಮತ್ತು ಸ್ಲೇಟ್ ಹಿಡಿದು ಫಸ್ಟ್ ಬರೀಲಿಕ್ಕೆ ತಿದ್ದಿ ಕಲಿತದ್ದು ಮಾತ್ರ. ಆದರೆ ಈ ಮಕ್ಕಳು ಈಗ ಓದಲಿಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಬರೀಲಿಕ್ಕೆ, ಸ್ಪೆಲ್ಲಿಂಗ್ ಹೇಳಲಿಕ್ಕೆ. ನಾನು ಸತ್ಯ ಹೇಳ್ತೇನೆ, ನನ್ನ ಮಗನಿಗೆ ಒಂದರದ್ದು ಸ್ಪೆಲ್ಲಿಂಗ್ ಗೊತ್ತಿಲ್ಲ ಆಯಿತಾ. ಹಾಗಂತ ಹೇಳಿ ನಾನು ಕಲಿಸೋದಿಲ್ಲ ಅಂತಲ್ಲ, ಕಲಿಸಲಿಕ್ಕೆ ನೋಡ್ತೇನೆ. ನನಗೆ ಅವನಿಗೆ ಹೇಗೆ ಕಲಿಸೋದಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಮತ್ತೆ ಕಲಿತಾರೆ ಪರವಾಗಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆಗುವಂಥದ್ದು. ಆದಷ್ಟು ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಶಾಲೆಯಲ್ಲಿ ಹೇಗೆ ಕಲಿಸ್ತಾರೆ ಅಂತ ನಮಗೆ ಇಲ್ಲಿ ಮನೆಯಲ್ಲಿ ಗೊತ್ತಾಗೋದಿಲ್ಲ. ನಾವೆಲ್ಲ ಕಲಿಯುವಾಗ ಕಾಕಾಕಿ ಇದ್ದದ್ದು, ಈಗ ಅದು ಸೌಂಡ್ ವೈಸ್ ಕಲಿಯುವಂಥದ್ದಲ್ಲ ಫೋನಿಕ್ಸಲ್ಲಿ. ಹಾಗೆ ಎಂತ ಮಾಡೋದಂತಲೇ ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಪರವಾಗಿಲ್ಲ, ಈಗ ದೊಡ್ಡ ಕ್ಲಾಸ್ ಅಲ್ಲಲ್ಲ ಅಂತ ಹೇಳಿ ಸುಮ್ಮನಿದ್ದೇನೆ. ನಾವೆಲ್ಲ ಈ ಟೈಮ್ನಲ್ಲಿ ಕಲಿತಾ ಇದ್ದಂಥದ್ದು ಅಷ್ಟೇ ಅಲ್ವಾ. ಪಾಪ ಇವರಿಗೆಲ್ಲ ಎಷ್ಟು ಕಷ್ಟ ಉಂಟಂತ ಇಲ್ಲ. ಹಾಗೆ ನಾನು ನಮ್ಮ ಮನೆಯ ಗಾರ್ಡನಲ್ಲಿ 2 ಇದು ಎಂತ ಹೇಳ್ತಾರೆ, ಹೆಸರೇ ಬರ್ತಾ ಇಲ್ಲ ನನಗೆ, ನುಗ್ಗೆ ಸೊಪ್ಪಿದು 2 ಗಿಡ ತಂದದ್ದು. ಅದರಲ್ಲಿ ಒಂದು ಗಿಡ ಏನಾಯ್ತು ಅಂತ ಹೇಳಿದರೆ, ನಮ್ಮದು ಈಗ ಅಂದರೆ ಮಣ್ಣು ತಂದು ಹಾಕಿದ ಗಾರ್ಡನ್ ಅಲ್ಲ, ಹಾಗೆ ಅದು ಅದರಲ್ಲಿ ಕಂಬ ಎಲ್ಲ ಇಲ್ಲ ನಮಗೆ ಅಡ್ಡ ಕೊಡಲಿಕ್ಕೆ. ಹಾಗೆ ಗಾಳಿಗೆ ಒಂದು ಫುಲ್ ಅಂದರೆ ಅಡ್ಡ ಬೀಳಲಿಕ್ಕೆ ಆಗಿತ್ತು. ಹಾಗೆ ಅದರದ್ದು 2ರದ್ದು ತುದಿಯನ್ನು ಕಟ್ ಮಾಡಿ ಅದಕ್ಕೆ ಪ್ಲಾಸ್ಟಿಕನ್ನು ಕಟ್ಟಿಟ್ಟಿದ್ದೇನೆ. ಅಂದರೆ ಅದಕ್ಕೆ ಒಂದು ಗೆಲ್ಲೆಲ್ಲ ಬರಲಿ ಅಂತ ಹೇಳಿ ಆ ರೀತಿ ಮಾಡಿರುವಂಥದ್ದೇ. ಮತ್ತು ಅದಕ್ಕೆ ಕೊಡಲಿಕ್ಕೆ ಕಂಬ ಸಹ ಇಲ್ಲ, ಹಾಕಲಿಕ್ಕೆ ಜಾಸ್ತಿ ಮಣ್ಣು ಸಹ ಇಲ್ಲ. ಆ ರೀತಿ ನಮ್ಮದು ಇಲ್ಲಿ ಮಣ್ಣಲ್ಲಿ ಕಲ್ಲೇ ಇರುವಂಥದ್ದು ಹೆಚ್ಚು. ಹಾಗಾಗಿ ಭಾರಿ ಕಷ್ಟ. ಇಲ್ಲಿ ಒಂದು ಗುಂಡಿ ಮಾಡಲಿಕ್ಕೆ ಸಹ, ಚಿಕ್ಕ ಗುಂಡಿ ಮಾಡಲಿಕ್ಕೆ, ಗಿಡ ನೆಡಲಿಕ್ಕೆ ಸಹ ತುಂಬ ಕಷ್ಟ ಆಯಿತಾ. ಹಾಗೆ ಅದರದ್ದು ಎಲೆ ಸಿಕ್ಕಿತ್ತಲ್ಲ, ಅದನ್ನು ನಾವು ಒಂದು 2-3 ಸಲ ನಮಗೆ ಮತ್ತು ಬೇರೆಯವರಿಗೆ ಸಹ ಕೊಟ್ಟಿದ್ದೇವೆ. ಹಾಗೆ ಅಷ್ಟು ಎಲೆ ಇತ್ತು. ಇನ್ನೊಂದರದ್ದು ಸಹ ಗೆಲ್ಲು ಕಡಿಲಿಕ್ಕಿದೆ, ಅದು ಇನ್ನೊಂದು ವಾರದಲ್ಲಿ ಕಟ್ ಮಾಡುವಂಥ. ಅದಕ್ಕೆ ನನಗೆ ಲ್ಯಾಡರ್ ಇಡಬೇಕು, ಇಟ್ಟು ಅದನ್ನು ಸಹ ಹಾಗೆ ಮಾಡೋದು. ಯಾಕೆಂದರೆ ಈಗ ಈ ಅಟ್ಟಿಯಲ್ಲೆಲ್ಲ ತುಂಬ ಗಾಳಿಯೆಲ್ಲ ಇತ್ತಾದರೆ ಅದು ಕೂಡ ಬುಡದಿಂದ ಮೇಲೆ ಬರಲಿಕ್ಕುಂಟು ಭಾರ ಹಾಕಿ. ಹಾಗೆ ಅದನ್ನು ಕೂಡ ಕಟ್ ಮಾಡಿ ಅದೇ ರೀತಿ ಮಾಡುವ ಅಂತ ಹೇಳಿ. ಮತ್ತು ನನ್ನ ಈ ಚಿಕ್ಕ ಮಗುವಿಗೆ ಉಂಟಲ್ಲ, ಇದರದ್ದೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಆದರೆ ಇದಕ್ಕೆ ಬಟ್ಟೆ ಹಾಕೋದಂದರೆ ಆಗೋದಿಲ್ಲ. ತಲೆಯಿಂದ ಬಟ್ಟೆ ಹಾಕಿದರೆ ತುಂಬ ಕೋಪ, ಕೆಳಗಿಂದ ಹಾಕಿದರೆ ಸಹ ಕೈ ಮುಟ್ಟಬಾರ್ದು. ಕೈ ಹಾಕದೆ ನಾನು ಯಾವ ಬಟ್ಟೆಯನ್ನು ಹಾಕಲಿ ಹೇಳಿ ನೋಡುವ. ಕಟ್ಟುವ ಬಟ್ಟೆ ಎಲ್ಲ ಹಾಕಿದರೆ ಅದು ಚೀಪ್ತಾರಲ್ಲ ಮಕ್ಕಳು. ಹಾಗೆ ನಾನು ಇವನಿಗೆ ಕಟ್ಟುವ ಬಟ್ಟೆ ಒಂದೇ ಒಂದು ಕಟ್ಟುವ ಬಟ್ಟೆಯನ್ನು ಹಾಕಲಿಲ್ಲ ಹೆಗಲಲ್ಲಿ. ನನಗೆ ಅದು ಹಾಕಲಿಕ್ಕೆ ಸಹ ಅಷ್ಟು ಒಳ್ಳೆಯದಂತ ಅನಿಸೋದಿಲ್ಲ, ಒಳ್ಳೆಯದು ಕಾಣೋದಿಲ್ಲ ಅಂತ ಹೇಳಿ. ನನಗೆ ಬನಿಯನ್ ಟೈಪ್ ಇದು ಇಷ್ಟ. ಹಾಗೆ ತಲೆಯಿಂದ ಏನಾದರೂ ಹಾಕಿದ ಕೂಡಲೇ ಕೋಪ ಆಯಿತಾ. ಇದು ಡೇಲನಿದು ಬಟ್ಟೆ, ಡೇಲನಿದ್ದು ಒಂದಂತಿಲ್ಲ, ಎಲ್ರಿಗೂ ಆಗ್ತದೆ. ನನ್ನ ಮಕ್ಕಳು 3 ಕೂಡ ಅಂದರೆ ಡೇಲನ್ ಸ್ವಲ್ಪ ಪರವಾಗಿಲ್ಲ, ಸಿಯಾನೆಲ್ಲ ಸಹ ಪೂರ ಇರೋದ್ರಿಂದ ಅವನಿಗೆ ಯಾವ ಮಗುವಿದು ಸಹ ಬಟ್ಟೆ ಆಗ್ತದೆ ಆಯಿತಾ. ಅವನು ಹಾಕಿ ಬರ್ತಾನೆ. ಅಂದರೆ ಸ್ವಲ್ಪ ಅಂದರೆ ಇದು ಹೊಟ್ಟೆ ಮಾತ್ರ ಕಾಣ್ತದೆ ಅಂತ ಹೇಳಿ ಮಾತ್ರ, ಮತ್ತು ಹೀಗೆ ಟೈಟ್ ಆಗೋದೆಲ್ಲ ಇಲ್ಲ. ಇದು ನಮ್ಮ ಸೆಕ್ರೆಡ್ ಆರ್ಟ್ ಇದು MPT ಯೂನಿಫಾರ್ಮ್ ಆಯಿತಾ, PT ಯೂನಿಫಾರ್ಮ್. ಇದು ಚಡ್ಡಿ, ಸಿಯಾನ್ ಇದು LKGದು ಚಡ್ಡಿ. ಇದನ್ನು ಹೇಳಿ ಎಕ್ಸ್ಟ್ರಾ ಸ್ಮಾಲ್ ನಾವೇ ಸೊಂಟ ಕಟ್ ಮಾಡಿಸಿ ತಂದದ್ದು, ಅಷ್ಟು ಸಪೂರ ಅಲ್ಲ ಅವನು. ಹಾಗೆ
ಅದನ್ನೇ ಅವನಿಗೆ ಹಾಕಿಸೋದು. ನನಗೆ ಈ ರೀತಿ ಮಕ್ಕಳು ದೊಡ್ಡ ಚಡ್ಡಿ ಹಾಕಿದ ಮಕ್ಕಳನ್ನು ನೋಡಲಿಕ್ಕೆ ತುಂಬ ಇಷ್ಟ ಆಯಿತು. ಚಿಕ್ಕ ಮಗುವಿಗೆ ದೊಡ್ಡ ಚಡ್ಡಿ ಹಾಕಿ ನೋಡಲಿಕ್ಕೆ ಇಷ್ಟ. ನನ್ನ ಹಾಗಿರುವಂಥವ್ರು ಯಾರಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಕಾಲು ಉಂಟಲ್ಲ, ಅಷ್ಟು ದೊಡ್ಡ ಚಡ್ಡಿಯಿಂದ ಹೊರಗೆ ಬಂದು ನಿಂತದನ್ನೆಲ್ಲ ನೋಡಲಿಕ್ಕೆ ಚೆಂದ ಆಗೋದು. ಹಾಗೆ ನಾನು ಅವನಿಗೊಂದು ಬಟ್ಟೆ ಹಾಕಿ ನೋಡ್ತಾ ಇದ್ದೇನೆ. ಇನ್ನು ಆಯಿತು, ಇನ್ನಿಲ್ಲ, ಇನ್ನು ಲಾಸ್ಟ್ ಅಲ್ಲ ಇದನ್ನೆಲ್ಲ ನೋಡುವಂಥದ್ದು. ಈಗ ನೋಡಿ ಫಟಾಫಟಾಗಿ ಮಕ್ಕಳು ದೊಡ್ಡವರಾಗಿ ಬಿಡ್ತಾರೆ, ಎಷ್ಟು ಬೇಗ ನಡೀಲಿಕ್ಕೆ. ಈಗ ನಿಂತು ಸೈಡೆಲ್ಲ ಹಿಡಿದು ನಡೀತಾನೆ. ಇನ್ನು ಸ್ವಲ್ಪ ದಿನದಲ್ಲೇ ಮುಂದೆ ಹೋಗಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ, ಅದನ್ನು ನಡ್ಕೊಂಡು ಹೋಗಲಿಕ್ಕೆ ಇಂಡಿಪೆಂಡೆಂಟಾಗಿ. ಈಗ ಅವನಿಗೆ ಈಗ 15th ಬಂದರೆ 10th ಮಂತ್ ಕಂಪ್ಲೀಟ್ ಆಗ್ತದೆ ಆಯಿತು. ಆದರೆ 9 ಮಂತಿಂದನೇ ಅವನು ಸ್ಟಾರ್ಟ್ ಮಾಡಿದ್ದ ಹೀಗೆ ಹಿಡಿತೆಲ್ಲ ನಡೀಲಿಕ್ಕೆಲ್ಲ. ನಾನು ಬರೋಷ್ಟರೊಳಗೆ ವಿಸಿಲ್ ಬಂದಿತ್ತು. ಹಾಗೆ ಹಸ್ಬೆಂಡ್ ಬೇಗ ಆಫ್ ಮಾಡಿ ಮಾವನಿಗೆ ಅವರಿಗೆಲ್ಲ ಬಡಿಸಿ ತಗೊಂಡಿದ್ದಾರೆ ಪಲಾವು. ನಮಗೆ ಎಲ್ರಿಗೆ ಇಷ್ಟ, ಆದರೆ ಅತ್ತೆಗೆ ಇಷ್ಟ ಇಲ್ಲ. ಹಾಗೆ ಮತ್ತು ಅವರಿಗೆ ಅಂತ ಹೇಳಿ ಬೇರೆ ಸಪ್ರೇಟ್ ಮಾಡುವಂಥದ್ದು, ಎವ್ರಿ ಟೈಮ್ ಪಲಾವ್ ಮಾಡುವಾಗ ಬೇರೆ ಏನಾದರೂ ಮಾಡುವಂಥದ್ದು. ಹಾಗೆ ನಾವೆಲ್ಲ ತಿನ್ನುವಾಗ ಇವನಿಗೆ ಆಸೆ ಆಗುವಂಥದ್ದು. ಇದಕ್ಕೆ ಉಪ್ಪು ಹಾಕಿರ್ತೇವಲ್ಲ, ಹಾಗೆ ನಾನು ಕೊಡಲಿಕ್ಕೆ ಹೋಗೋದಿಲ್ಲ, ಮತ್ತು ಸಹ ಆಸೆ ಆಗ್ತದಲ್ಲ ಅಂಥೇಳಿ ಅವನಿಗೆ ಸ್ವಲ್ಪ ವೆಜಿಟೇಬಲನ್ನು ಮಾತ್ರ ಕೈಯಲ್ಲಿ ಒತ್ತಿ ಒತ್ತಿ ಕೊಡುವಂಥದ್ದು. ಹಾಗೆ ನಮ್ಮ ಡೇಲನ್ ಕೂಡ ಹೊರಟು ಎಲ್ಲ ಡೈಪರೆಲ್ಲ ಚೇಂಜ್ ಆಗಿ ಬ್ರಷ್ ಎಲ್ಲ ಆಗಿ ನಾನೀಗ ಅವನಿಗೊಂದು ಸ್ಪೂನನ್ನು ತಗೊಂಡು ಬಂದಿದ್ದೇನೆ. ಅವನಿಗೆ ಅಂದರೆ ಒಂದೊಂದು ಸ್ಪೂನ್ ಉಂಟು, ಅದರಲ್ಲಿ ಆದರೆ ಸ್ವಲ್ಪ ತಿಂತಾನೆ ಅವನು ಈ ರೀತಿಯ ರೈಸ್ ಐಟಮ್ ಎಲ್ಲ ಇದ್ದರೆ. ಅದು ಕೂಡ ಎಲ್ಲರೂ ವೆಜಿಟೇಬಲನ್ನು ಹಿರ್ಕಿ ಸೈಡಿಗೆ ಇಡುವವರೇ ಇರೋದು. ಇನ್ನೂ ನಾನು ಆದಷ್ಟು ಚಿಕ್ಕದಾಗಿ ಚಾಪ್ ಮಾಡುವ ಅಂತ, ಆದರೆ ಅದ್ರದ್ದು ಬ್ಯೂಟಿನೇ ಹೋಗ್ತದಲ್ಲ ಅಂತ ಹೇಳಿ ಇನ್ನೂ ಕಡ್ದು ಹಾಕಬೇಕಷ್ಟೇ ಗ್ರೈಂಡ್ ಮಾಡಿ. ಹಾಗೆ ನನ್ನ ಚಿಕ್ಕ ಮಗುವಿಗೆ, ನಮ್ಮ ಮಗುವಿಗೆ ಕಫ ಇತ್ತು, ಹಾಗೆ ಅವನಿಗೆ ಆ್ಯಂಟಿಬಯೋಟಿಕ್ಸ್ ಇತ್ತು, ಅದನ್ನು ಕೊಡ್ತಾ ಇದ್ದೇವೆ. ನನಗೆ ಒಂದು 5 ml ಅಷ್ಟು ಕೊಡಲಿಕ್ಕೆ ತುಂಬ ಒಂದು 10 ನಿಮಿಷ ಬೇಕೆ. ಚಿಕ್ಕದಲ್ಲ ಅದು, ಮೊದಲೇಕು ಅದು ನೋಡಲಿಕ್ಕೆ ಚಿಕ್ಕದಷ್ಟೇ, ಅದೆಷ್ಟು ಜೋರುಂಟು ಗೊತ್ತಾ. ಅದು ಬಾಯಲ್ಲಿ ಇಟ್ಟುಂಟಲ್ಲ, ಮತ್ತೆ ತೂ ಮಾಡಿ ಹೊರಗೆ ಹಾಕೋದು, ನೊರೆ ನೊರೆ ಮಾಡಿ. ಅಂದರೆ ಅದು ನುಂಗ್ಲಿಕ್ಕೇ ಕೇಳೋದಿಲ್ಲ, ಭಾರಿ ಕಷ್ಟದಲ್ಲಿ ನುಂಗೋದು. ಮತ್ತು ಚಿಕ್ಕ ಮಕ್ಕಳಿಗೆ ಮೆಡಿಸಿನ್ ಕೊಡುವಾಗ ತುಂಬ ಜಾಗ್ರತೆ ಮಾಡಬೇಕು, ತುಂಬ ಅಂದರೆ ತುಂಬ. ಯಾಕೆಂದರೆ ಇದು ಸೈಡಿಂದನೇ ಹಾಕಬೇಕು, ಮಧ್ಯದಿಂದ ಹಾಕಿದರೆ ಆಸ್ಪಿರೇಟ್ ಆಗಿ ಲಂಗ್ಸಿಗೆ ಹೋಗ್ತದೆ ಅದು. ಅಂದರೆ ಅನ್ನದೊಂದು ಪೈಪು ಇದು ಏರಿದೊಂದು ಪೈಪ್ ಇರ್ತದಲ್ಲ, ಅದರೊಳಗೆ ಹೋಗಿ ಅದು ಲಂಗ್ಸಿಗೆಲ್ಲ ಹೋದರೆ ಮತ್ತೆ ಇನ್ನೊಂದು ಆಗ್ತದೆ. ಹಾಗಾಗಿ ತುಂಬ ಕಷ್ಟ, ತುಂಬ ಜಾಗ್ರತೆ ಮಾಡಬೇಕು. ನಾವೀಗ ಸದ್ಯದಲ್ಲಿ ಉಂಟಲ್ಲ, ನಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಒಂದು ತಿಂಗಳಲ್ಲಿ 3-4 ಸಲ ಹೋಗಿ ಬರ್ತೇವೆ. ವಾರಕ್ಕೊಮ್ಮೆ ಹೋಗ್ಲಿಕ್ಕೆ ಇರ್ತದೆ, 3 ಮಕ್ಕಳಿರೋದ್ರಿಂದ. ಒಂದು ವಾರ ಒಂದಕ್ಕೆ ತಂದರೆ ಇನ್ನೊಂದು ವಾರದಲ್ಲಿ ಇನ್ನೊಂದಕ್ಕೆ. ಹಾಗೆ ನಮ್ಮ ಮಗುವಿಗೆ ಕಫ ಅಂತೇಳಿ ಕರ್ಕೊಂಡು ಹೋದಾಗ ಡೇಲನ್ ಅಲ್ಲಿ ಹೋಗಿದ್ದ, ಡೇಲನ್ ಕೂಡ ಬಂದಿದ್ದ. ಅಂದರೆ ನಾವು ಮೇಲೆ ಕರ್ಕೊಂಡು ಹೋಗೋದಿಲ್ಲ ಜಾಸ್ತಿಯಾಗಿ, ಹಸ್ಬೆಂಡ್ ಕಾರಲ್ಲೇ ವೆಯ್ಟ್ ಮಾಡ್ತಾರೆ, ನಾನೇ ಹೋಗುವಂಥದ್ದು ಮೆಡಿಸಿನ್ ತರಲಿಕ್ಕೆ. ಹಾಗೆ ಮೊನ್ನೆ ಡೇಲನ್ ಕೂಡ ಬಂದಿದ್ದ, 1 ಗಳಿಗೆ ಬಂದದಷ್ಟೇ. ಬಂದು ಹೋಗುವಷ್ಟರಲ್ಲಿ ಉಂಟಲ್ಲ, ಅವನೇ ಅಂದರೆ ಅಲ್ಲಿ ತುಂಬ ಜನ ಮಕ್ಕಳಿಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಇದ್ದವರಿದ್ದರು. ಹಾಗೆ ಅವರು ಆಗಾಗ ಮುಟ್ಟುದಲ್ಲ ಆಚೆ ಈಚೆ, ಮತ್ತು ಒಂದು ಮಗು ಬಿಟ್ಟಿದ್ದಲ್ಲಿ ಇನ್ನೊಂದು ಕಡೆ ಮುಟ್ಟುದಲ್ಲ. ಹಾಗೆ ಅವನಿಗೆ ಅಲ್ಲಿಂದ ಅದು ಕಾಂಟ್ರಾಕ್ಟ್ ಆಗಿತ್ತಾಯ್ತು. ಹಾಗೆ ಅವನು ಬೆಳಿಗ್ಗೆ ಆಟ ಆಡ್ತಾ ಇದ್ದ, ಮಧ್ಯಾಹ್ನ ಆಗುವಾಗ ಮಲಗಿದ್ದ ಸೋಫಾ ಮೇಲೆ. ಹೋಗಿ ಮುಟ್ಟಿ ನೋಡುವಾಗ ಲೈಟಾಗಿ ಮೈ ಬಿಸಿ ಇತ್ತು, ಆದರೆ ಜೋರು ಜ್ವರ ಇರಲಿಲ್ಲ. ಹಾಗೆ ನಾನು ಅವನನ್ನು ಎತ್ತಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮಲಗಿಸುವಂತ ಮಲಗಿಸಿದ್ದೆ. ಮಲಗಿ ಈಗ ಎದ್ದು ಬಂದಂಥದ್ದು. ಎದ್ದು ಬಂದ ನಂತರದ ಕ್ಲಿಪ್ಪಿಂಗ್ ಇದು. ನೋಡುವಾಗ ಜ್ವರ ಜಾಸ್ತಿ ಇತ್ತು, ಒಂದು 102 ಡಿಗ್ರಿ ಜ್ವರ ಎಲ್ಲ. ಆಗ ನಾವು ಅಂದ್ಕೊಂಡದ್ದು ಜಸ್ಟ್ ಹಾಗೆಯೇ ವೈರಲ್ ಫೀವರ್ ಇರಬೇಕು ಅಂತ ಹೇಳಿ. ಬಟ್ ಇದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್, ಇದು ಸ್ಟಾರ್ಟಿಂಗ್ ಸ್ಟೇಜ್ ಇದು. ಹೀಗೆ ಜ್ವರ ಬಂದು 2 ದಿನದ ನಂತರ ಅವನಿಗೆ 2 ಅಲ್ಲ 3 ದಿನದ ನಂತರ ಅದು ಕೈಯಲ್ಲಿ ಎಲ್ಲ ಗುಳ್ಳೆ ಬರ್ತದಲ್ಲ, ಸಿವಿಯರ್ ಇರಲಿಲ್ಲ, ಪರವಾಗಿಲ್ಲ. ಹಾಗೆ ಅದಕ್ಕೆ ನಾನೇನು ಮೆಡಿಸಿನ್ ಕೊಡಲಿಲ್ಲ. 2 ದಿನ ಜ್ವರಕ್ಕೆ ಮಾತ್ರ ಕೊಟ್ಟಂಥದ್ದು. 3ನೇ ದಿನ ಒಂದು ಸಲ ಜ್ವರ ಬಂತು, ಅದು ಮತ್ತೆ ಬರಲಿಲ್ಲ. ಜ್ವರಕ್ಕೆ ಮಾತ್ರ ಮದ್ದು ಕೊಟ್ಟಂಥದ್ದು. ಮತ್ತು ಇದಕ್ಕೇನು ಹಚ್ಚಲಿಲ್ಲ ಆಯಿತು. ಅವನಂದರೆ ಕೂತಲ್ಲಿ ಕೂರುವುದಿಲ್ಲ ಅಲ್ಲ, ಹಾಗಾಗಿ ಅವನಿಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಂದಿದೆ ಅಂತ ಹೇಳಿ ನಮಗೆ ಮಾತ್ರ ಗೊತ್ತು, ಅವನಿಗೆ ಗೊತ್ತೇ ಇಲ್ಲ. ಅವನಿಗೆ ಚಿಕ್ಕದೆಲ್ಲ ಕೇರೆ ಇಲ್ಲ ಆಯಿತಾ. ಹಾಗಾಗಿ ಅದು ಅವನಿಗೆ ಅಂದರೆ 3 ದಿನ ಜ್ವರ ಬಂದಾಗ ಮಾತ್ರ ತುಂಬ ಡಲ್ ಇದ್ದ. ಅದಾದ ನಂತರ ಆ್ಯಪಟೈಟ್ ಒಂದು ಕಡಿಮೆ ಆಗಿತ್ತು, ಹಸಿವೆಲ್ಲ ಕಡಿಮೆ ಇತ್ತು. ಅದು ಬಿಟ್ಟರೆ ಬೇರೆ ಅಂಥ ದೊಡ್ಡ ಸಿಂಪ್ಟಮ್ಸ್ ಏನು ಕೂಡ ಇರಲಿಲ್ಲ. ಕೆಲವು ಮಕ್ಕಳಿಗೆ ನಿಜವಾಗ್ಲೂ ತಲೆಯಲ್ಲೆಲ್ಲ ಬಿದ್ದು ಬಾಯೊಳಗೆಲ್ಲ ತುಂಬ ಬೀಳ್ತದೆ. ಇವನಿಗೆ ಸಹ ಬಾಯಲ್ಲೆಲ್ಲ ಬಿದ್ದಿತ್ತು, ಆದರೆ ಅಂಥ ದೊಡ್ಡ ಸಿಕ್ನೆಸ್ ರೀತಿಯಲ್ಲಿ ಏನು ಕೂಡ ಇವನು ತೋರಿಸಲಿಲ್ಲ. ಅಂದರೆ ಚಿಕ್ಕವನಲ್ಲ, ಹಾಗೆ ಮತ್ತು ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಅಲ್ಲ, ಹಾಗಾಗಿ ಅವನಿಗೆ ಕೇರೆ ಇರಲಿಲ್ಲ. ಪಾಪ ಅವನು ನಡೆಯುವಾಗ ನನಗೇನೆ ಪಾಪ ಅನ್ನಿಸ್ತಾ ಇತ್ತು. ಕಾಲಡಿಯಲ್ಲಿ ಎಲ್ಲ ಇತ್ತು, ಕಾಲಡಿಯಲ್ಲಿ, ಕೈಯಲ್ಲಿ, ಬಾಯಲ್ಲಿ ಎಲ್ಲ ಕಡೆ ಇತ್ತು. ಆದರೆ ಏನು ಮಾಡೋದು, ಅದೆಲ್ಲದು ಚೈಲ್ಡ್ಹುಡ್ಡಿನ ಒಂದು ಪಾರ್ಟ್. ಅವನಿಗೆ ಬಂತು. ಹಾಗೆ ಚಿಕ್ಕದಕ್ಕೆ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚಿಕ್ಕದಕ್ಕೆ ಬರಲಿಲ್ಲ, ದೊಡ್ಡವನಿಗೆ ಸಹ ಬರಲಿಲ್ಲ. ಹಾಗೆ ಅವನಿಗೆ ನಾನು ಇವಾಗ ಟೆಂಪ್ರೇಚರ್ ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ ಮೈಯನ್ನೆಲ್ಲ ಸ್ಪಂಜ್ ಬಾತನ್ನು ಮಾಡಿಸ್ತಾ ಇದ್ದೆ. ಮೊನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಅದೇ ಮ್ಯಾರೇಜ್ ಬಗ್ಗೆ, ಮ್ಯಾರೇಜ್ ಈಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳಿ. ಅದಕ್ಕೆ 99% ಜನ ಅಗ್ರಿ ಮಾಡಿದ್ದಾರೆ, 1% ಮಾತ್ರ ಕನ್ಫ್ರೆಂಟ್ ಮಾಡಿದ್ದಾರೆ ಆಯಿತಾ. ಯಾಕೆ ಅಂತ ಹೇಳಿದರೆ
ಕೆಲವ್ರದ್ದು ಪರ್ಸ್ಪೆಕ್ಟಿವ್ ಬೇರೆ ರೀತಿಯಲ್ಲಿ ಇರ್ತದೆ, ಕೆಲವ್ರದ್ದು ಥಿಂಕಿಂಗ್ ಬೇರೆ ರೀತಿಯಲ್ಲಿ ಇರ್ತದೆ, ಕೆಲವ್ರದ್ದು ನನ್ನ ಹಾಗೇನೇ ಇರ್ತದೆ. 99% ಜನ ಅಗ್ರಿ ಮಾಡಿದ್ದಾರೆ. ನಾನು ಕೂಡ ಹೇಳ್ತೇನೆ ಇದೊಂದು ರೀತಿಯ ಸ್ಕ್ಯಾಮ್ ಆಯಿತಾ. ಹಾಗೆ ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.